ಬೆಳಗಿನ ಶುಭೋದಯ ಸ್ನೇಹಿತರೆ. ಇವತ್ತು ಟೈಮ್ ಆಗಿದೆ ಆಲ್ಮೋಸ್ಟ್ 7 ಗಂಟೆ. ಇಟ್ಟಿದ್ದೀನಿ ನಮ್ಮ ಹತ್ರ ಬಿಸಿ ಬಿಸಿ ಒಂದು ಟೀ ಮಾಡಿಸ್ಕೊಂಡು ಹೋಗ್ಬಿಟ್ಟು ಗಿಡ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕಾಡು ಮರಗಳು ನೆಡಬೇಕು ಅಂದ್ಕೊಂಡಿದ್ನಲ್ಲ, ಅದೊಂದು ಇಲ್ಲ ನರ್ಸರಿ ಸಿಕ್ಕಿದೆ ನಮ್ಮ ಬೆಳ್ಳೂರಿಂದ ಸ್ವಲ್ಪ ಒಂದು 15 ಕಿಲೋಮೀಟ್ರು. ಇಶಾ ಫೌಂಡೇಶನ್ ಅವ್ರದ್ದು ಕಾವೇರಿ ಕೂಗು ಅಂತೇಳಿ ಒಂದು ಇದು ಮಾಡಿದ್ರು ಒಂದ್ಸರಿ, ಅದೇನೋ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮ್ ರಿಲೇಟೆಡ್ ಇಲ್ಲೊಂದು ನರ್ಸರಿ ಇದೆ, ಕಾಡು ಮರದ ನರ್ಸರಿ. ಅದು ಪಾಗೋಡು ಅಂತೇನೋ ಪ್ಲೇಸು, ನಾನು ನಿಮ್ಗೆ ಹಾಕ್ತೀನಿ ಲೊಕೇಶನು. ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನಮ್ಗೆ ಇಂಪಾರ್ಟೆಂಟ್ ಆಗಿ ವರ್ಮಿ ಕಂಪೋಸ್ಟ್ ಸಿಕ್ಕುತ್ತಾ ಅಂತ ನೋಡಬೇಕು. ನರ್ಸರಿಗೆ ಹೋಗೋಣ ಅಂತ ಹೊರಟೆ, ಅದು ಅಂದವೇ ನಮ್ಮ ಭತ್ತದ ಗದ್ದೆನೂ ಸಿಗುತ್ತೆ, ಅದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಭಯಂಕರ ಮಳೆ ಇರೋದ್ರಿಂದ ಭಯಂಕರ ಕೆಸರು ರೋಡು. ಗಾಡಿದೊಳ್ಳೆ ಆಫ್ ರೋಡಿಂಗ್ ಮಾಡ್ದಂಗೆ ಆಗುತ್ತೆ. ಸುತ್ತಮುತ್ತ ಜೋಳ ಎಲ್ಲ ಏನು ಸಖತ್ತಾಗಿ ಬಂದಿದೆ ಅಂದರೆ ಅದ್ದೂರಿಯಾಗಿ ಬಂದಿದೆ. ಆದರೆ ನಾನು ಹಾಕಿದ ಜೋಳ ಮಾತ್ರ ಬಂದಿಲ್ಲ. ಯಾರೋ ಟ್ಯಾಕ್ಟ್ರಿ ಇಳಿಸಿದ್ದಾರೆ ನಮ್ಮ ಗದ್ದೆ ಒಳಗಸಿ ನೋಡಿ, ಉಣ್ಕೊಂಡು ಹೆಂಗಾಗಿದೆ ಅಂತ. ಇದೇ ನಾನು ಕ್ಲೀನ್ ಮಾಡಿದ ಬೇಲಿ, ಇಷ್ಟಕ್ಕೆ ಸ್ಟಾಪ್. ಇವೇನು ತಂತಿ ಬೇಲಿ ಮೇಲೆ ಹೊಡೆದ್ಬಿಟ್ಟವ್ರೆ ಟ್ಯಾಕ್ಟ್ರ. ಇಲ್ಲಿ ಬಂದಿದ್ದು ಮೇನ್ ರೀಸನ್ ಏನು ಗೊತ್ತಾ? ಏನು ಅಂದರೆ ನನ್ನ ಭತ್ತದ ಗದ್ದೆ ಬಿಡಿಸಿದ್ನಲ್ಲ ಅವ್ರ ಹತ್ರ, ಅವರು ಬಂದು ನನ್ನ ತಂದೆಯವ್ರ ಹತ್ರ ಮತ್ತೇನೋ ಕೇಳಿದ್ರಂತೆ. ಏನು ಕೇಳಿದ್ರು ಅಂತ ಗೊತ್ತಿಲ್ಲ. ಮತ್ತೇನಾದ್ರು ನಮ್ಮಪ್ಪ ಅವ್ರಿಗೆ ಹೊಲ ಕೊಟ್ಬಿಡ್ತಾ ಅಂತ ಭಯ ಆಗಿತ್ತು. ಅದಕ್ಕೆ ಬಂದೆ. ಕೊಟ್ಟಿಲ್ಲ ಅನ್ಸುತ್ತೆ, ಯಾರೇನು ಮಾಡಿಲ್ಲ. ನೋಡಿ ಅಲ್ಲಿ ನವಿಲು, ತುಂಬ ದಿವಸ ಆದಮೇಲೆ ಕಾಣ್ತಾ ಇದೆ ನವಿಲು. ಬ್ಯೂಟಿಫುಲ್. ಇಷ್ಟು ನೋಡೋಕ್ಕಷ್ಟೇ ಬರಬೇಕಿತ್ತು ಇವತ್ತಿಲ್ಲಿಗೆ. ನಮ್ಮ ಸೋಂಬೇರಿತನದಲ್ಲಿ ನಮ್ಮಿಂದ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ದಟ್ ಈಸ್ ದ ಇಶ್ಯೂ. ಇದು ಆ್ಯಕ್ಚುಲಿ ನೇಚರ್ ಅಂದರೆ ನೋಡಿ, ಇದೊಂದು ಒಳ್ಳೆ ತೋರಿಸ್ತೀನಿ ಹೆಂಗೈತೆ ಅಂತ. ನಾನು ಆ ಗಂಧದ ಮರ ಕಡ್ದಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ನೇಚರ್ ಎಷ್ಟು ಬೇಗ ರಿವೈವ್ ಆಗುತ್ತೆ ಅಂದರೆ ನೋಡಿ. ಟೈಮ್ ಆಗಿದೆ 9:15. ನಾನು 8:30 ಇಲ್ಲಿ ರೀಚ್ ಆದೆ. 8:15 ಇಲ್ಲಿ ರೀಚ್ ಆದೆ ಕಾಗೋಡು ಬಸ್ ಸ್ಟ್ಯಾಂಡ್. ಅವಾಗ ಶುರುವಾಗಿದ್ಮೇಲೆ ಇನ್ನೂ ಬರ್ತಾನೇ ಇದೆ. ಇವತ್ತಿನ ಕೆಲಸ ಕೆಡ್ತು. ಗಿಡ ನೋಡೋಕ್ಕೆ ಅಂತ ಬಂದು ಇವತ್ತು ಕೆಲಸ ಹಾಳಾಗೋಯ್ತು. ಫೈನಲಿ ಇಶಾ ನರ್ಸರಿ ಕಾವೇರಿ ಕೂಗು ಅಭಿಯಾನ ಹತ್ರ ರೀಚ್ ಆಗಿದ್ದೀನಿ. ವರ್ಮಿ ಕಂಪೋಸ್ಟ್ ಗೊಬ್ಬರ ಬೇಕಿತ್ತು ನನಗೆ, ಅದು ವರ್ಮಿ ಕಂಪೋಸ್ಟ್ ಇಲ್ಲ. ಮಲ್ಬಾರ್ ಕಿನೋ ಪನ್ನೆ ಎಲ್ಲ ಖಾಲಿ ಆಗಿದ್ದಾವೆ ಅಂತ ಅನಿಸುತ್ತೆ. ನೋಡಿ ಯಾವುದು ಅಂತ ಗೊತ್ತಿಲ್ಲ, ಯಾವ ಗಿಡಗಳು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದು ಮಾಗನಿ, ಇನ್ನು ಸಸಿ ಮಾಗನಿ ಗಿಡ. ಮಾಗನಿ ಗಿಡ ಗೊತ್ತಿಲ್ಲ. ಇದು ಕರಿಮತ್ತಿ. ಕರಿಮತ್ತಿ ಗಿಡ. ಇದು ಶಿವನೇ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹೆಸರು. ಹಲಸು, ಜಾಕ್ ಫ್ರೂಟ್. ಅದು ಬಿಟ್ಟರೆ ಬೇರೆ ಏನಿದೆ ಅಲ್ಲಿ? ಈಗೊಂದು ಮರ ಬಂದಿದ್ದಕ್ಕೆ ನನಗೆ ಸಿಕ್ಕಿದ್ದು ಒಂದೇ ಗಿಡ, ಮಾಗನಿ ಒಂದೇ. ಮಾಗನಿ ಒಂದೇ ಗಿಡ ಇದೆ, ಶ್ರೀಗಂಧದ ಮರ ಇದೆ, ಬಿಟ್ಟರೆ ಬೇರೆ ಯಾವ ಮರನೂ ಇಲ್ಲ. ಹಲಸಿನ ಮರ ಇದೆ, ಸೀಬೆ ಗಿಡ ಇದೆ. ನನಗೆ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಬೇಕಾಗಿತ್ತು, ಇಲ್ಲ. ಸೊ ನಾವು ಬಂದಿದ್ದ ಕೆಲಸ ಅಲ್ಲಿಗೆ ಅರ್ಧಕ್ಕೆ ಮುಗೀತು. ಗುರುಜಿ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಇಲ್ಲ, ಏನು ಮಾಡೋದೀಗ? ಬ್ಯಾಕ್ ಟು ಹೋಮ್ ಅಷ್ಟೇ. ಇವತ್ತು ಮಳೇಲಿ ನೆನ್ಕೊ ಬಂದಿದ್ದಕ್ಕೂ ಏನೂ ಆಗಿಲ್ಲ ಕೆಲಸ. ಮತ್ತು ಮಳೇಲಿ ನೆನ್ಕೊಂಡು ವಾಪಸ್ ಊರಿಗೆ ಹೋಗೋದೆ ಈಗ. ಬೇಲೂರಿಂದ 4-5 ಕಿಲೋಮೀಟ್ರ್ ಬಿಟ್ಟು ಮುಂದೆ ಬಂದರೆ ಇಲ್ಲೊಂದು ಹಸಿರು ನರ್ಸರಿ ಇರ್ತದೆ ನೋಡಿ. ಏನು ಸಖತ್ತ ಗಿಡಗಳು ಬೆಳೆಸಿದ್ದಾರೆ. ಇದು ಮನೆ ಮುಂದೆ ಒಂಥರ ಕಟನ್ ಥರ ಸಖತ್ತಾಗಿ ಬೀಳುತ್ತೆ. ಹಾಕ್ಬೋದು ಮನೆ ಮುಂದೆ ಕಟನ್ ಥರ ಅಲ್ವಾ?
ನಾನು ಹುಡುಕಾಟ ಇನ್ನೂ ನಿಂತಿಲ್ಲ ವರ್ಮಿ ಕಾಂಪೋಸ್ಟ್ಗೋಸ್ಕರ. ಸ್ವಲ್ಪ ಸಿಗುತ್ತಂತೆ, ಬಟ್ ನಾನು ವಾರ ಬಿಟ್ಟು ಬನ್ನಿ ಅಂತಾರಪ್ಪ. ನೋಡೋಣ, ಕೇಳಿ ನೋಡ್ತೀನಿ ಏನು ರೇಟ್ ಏನು ಅಂತ. ಚೆನ್ನಾಗಿದೆ ಅಲ್ವಾ ಇದು? ನೋಡಿ, ಬೇಲೂರು ಸುತ್ತಮುತ್ತ ಎಲ್ಲ ಹುಡ್ಕಾಟಿದ್ದೀನಿ, ಎಲ್ಲೂ ಸಿಗ್ತಾಯಿಲ್ಲ ವರ್ಮಿ ಕಾಂಪೋಸ್ಟು. ನೆಕ್ಸ್ಟು ಹಾಸನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ತರಬೇಕು. ಅದೊಂದೇ ದಾರಿ ಇರೋದು, ಇಲ್ಲೆಲ್ಲೂ ಇಲ್ಲ. ಸಾಕಾಯ್ತು ಇವತ್ತಿನ ದಿನ ಅಂತೇಳಿ ಮುಗಿಸ್ದೆ ಅಷ್ಟೇ. ನನ್ನ ಈ ಹೊಸ ಜೀವನ, ಹೊಸ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ ಬೈ.